ಜಾತಿ ಜನಗಣತಿಗೆ ವೀರಶೈವ ಲಿಂಗಾಯತ ಬರೆಸಬೇಕು. ಎಲ್ಲ ಪಂಗಡಗಳು ವೀರಶೈವ ಲಿಂಗಾಯತ ಬರೆಸಿ. ದಾವಣಗೆರೆಯಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳಪಂಗಡಗಳು ಮುಖ್ಯವಾಹಿನಿಗೆ ಬರಬೇಕು. ಬೃಹತ್ ಸಮಾವೇಶ ನಡೆಸಲು ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಮಾವೇಶ ನಡೆಸಲಾಗುವುದು. ದಾವಣಗೆರೆಯಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿರೋದು ಒಳಪಂಗಡಗಳು ಮುಖ್ಯವಾಹಿನಿಗೆ ಬರಬೇಕು. ಅಖಿಲ ಭಾರತ ವೀರಶೈವ ಮಹಾಸಭೆಯು ಕೂಡ ಇದನ್ನು ಈಗಾಗಲೇ ಸ್ಪಷ್ಟಪಡಿಸಿದೆ ಮತ್ತು ಈಗಾಗಲೇ ಎಲ್ಲ ಭಾಗದಲ್ಲಿಯೂ ಕೂಡ ಈ ವೀರಶೈವ ಲಿಂಗಾಯತ ಅನ್ನುವುದನ್ನೇ ಬರೆಸಬೇಕು. ಯಾವುದೇ ಒಳಪಂಗಡಗಳು ಇದ್ದರೂ ಕೂಡ ಅವರೆಲ್ಲ ವೀರಶೈವ ಲಿಂಗಾಯತ ಮೂಲವಾಹಿನಿಗೆ ಬಂದರೆ ಬಹುಶಃ ಈ ಸಮುದಾಯದ ಜನಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪೀಠಗಳಷ್ಟೇ ಅಲ್ಲ, ಈ ನಾಡಿನ ಅನೇಕ ಮಠಾಧೀಶರು ಮತ್ತು ರಾಜಕೀಯ ನಾಯಕರು ಎಲ್ಲ ಪಕ್ಷದಲ್ಲಿರುವಂಥ ಮುಖಂಡರು ಸೇರಿ ಒಂದು ಐತಿಹಾಸಿಕವಾದಂಥ ಸಮ್ಮೇಳನವನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡುವಂಥ ಒಂದು ಉದ್ದೇಶವನ್ನು ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬಂದಂಥ ನಾಯಕರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅವರ ಅಭಿಪ್ರಾಯಕ್ಕೆ ನಾವು ಎಲ್ಲ ಪೀಠಗಳು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ವಿವಾದ. ಮಠಗಳು ರಾಜಕೀಯದಿಂದ ದೂರ ಇರಬೇಕು. ಮಠ ಬೇರೆ ಮಾಡುವ ಬಗ್ಗೆ ಕುಳಿತು ಚರ್ಚಿಸಬೇಕು. ದಾವಣಗೆರೆಯಲ್ಲಿ ವೀಣಾ ಕಾಶಪ್ಪನವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾದಿ ಬೀದಿಯಲ್ಲಿ ಮಾತಾಡೋದು ಒಳ್ಳೆಯದಲ್ಲ. ನಾವು ಮಠದಲ್ಲಿ ಸಂಘಟನೆ ಕೆಲಸ ಮಾಡ್ತೇವೆ. ಉಳಿದ ವಿಚಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಪದಾಧಿಕಾರಿಗಳ ನಿರ್ಣಯದ ಬಗ್ಗೆಯೂ ಗೊತ್ತಿಲ್ಲ. ನಮಗೆ ಅಂತ್ಯಕಾಲ ಬಂದಿದೆ ಎಂಬುದು ಸುಳ್ಳು. ದಾವಣಗೆರೆಯಲ್ಲಿ ವೀಣಾ ಕಾಶಪ್ಪನವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷೆ ವೀಣಾ ಕಾಶಪ್ಪನವರು. ಮಠಕ್ಕೆ ಹೋಗ್ತೀವಿ. ನಾನು ಒಂದೇ ಮಾತನ್ನೇ ಹೇಳಿದೆ, ಈ ಥರ ಹೊರಗಡೆ ಬಂದು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ಎಲ್ಲರೂ ಕೂತ್ಕೊಂಡು ಸಮಾಲೋಚನೆ ಮಾಡಿ. ನಾನೇನು ಮಠಕ್ಕೆ ಹೋಗ್ತೀವಿ, ಮಠದ ಭಕ್ತರು ಅಲ್ಲಿ ನಾವು ಈ ಸಂಘಟನೆ ಮಾಡ್ತೀವಿ, ಅದು ಬಿಟ್ಟರೆ ನನಗಿನ್ನು ಉಳಿದ ವಿಷಯಗಳದ್ದು ಮಾಹಿತಿ ನನಗೆ ಅಷ್ಟಿಲ್ಲ. ಈಗ ಯಾವ ರೀತಿ ಅವರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನಿರ್ಣಯ ತೊಗೊಂಡಿದ್ದಾರೋ ಅದು ಅವರಿಗೆ ಬಿಟ್ಟಂಥ ವಿಚಾರ. ಇದರಲ್ಲಿ ನಾನು ಹೇಳುವಷ್ಟು, ನಾನು ಈಗಾಗಲೇ ಹೇಳಿದೆ, ನಾನು ಯಾರಿಗೂ ಹೇಳುವಷ್ಟು ದೊಡ್ಡವಳಲ್ಲ. ಎಲ್ಲರೂ ನನಗಿನ ವಯಸ್ಸಿನಲ್ಲಿ ಭಾಳ ದೊಡ್ಡವರಿದ್ದಾರೆ. ರಾಜಕೀಯವಾಗೂ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನಾನಿನ್ನೂ ಚಿಕ್ಕವಳು. ನನಗೇನು ಕೆಲಸ ಕೊಟ್ಟಿದ್ದಾರೆ, ಈಗ ನನಗೆ ಮಹಾಸಭಾದಲ್ಲಿ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇದರ ಜವಾಬ್ದಾರಿ ಸಾಕಷ್ಟು ಇರೋದ್ರಿಂದ ಇಡೀ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನು ಉಳಿಸುವಂಥ ಮಹತ್ವರವಾದಂಥ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ನಾವು ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಬಯಸ್ತೀವಿ. ನೋಡ್ರಿ, ಯಾರು ಅಂತ್ಯಕಾಲನೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಮೇಲೆ ಭಗವಂತ ಅಂತ ಒಬ್ಬನಿದ್ದಾನೆ, ಅವ್ನು ತೀರ್ಮಾನ ಮಾಡಿರ್ತಾನೆ ಯಾರಿಗೆ ಯಾವಾಗ ಅಂತ್ಯಕಾಲ ಅಂತ. ಅದು ಬಂದಾಗ ಅದು ಬರಲೇಬೇಕು. ಯಾರನ್ನು ಇವತ್ತು ನಾನು ನಿಮಗೆ ಅಂತ್ಯಕಾಲ ಬಂದಿದೆ, ಅವ್ರಿಗೆ ಅಂತ್ಯಕಾಲ ಬಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ, ಮುಖ್ಯಮಂತ್ರಿಯಾಗಿ ಮಠಕ್ಕೆ ಬರಬೇಕು. ಸತೀಶ್ ಜಾರಕಿಹೊಳಿ ವಿಜಯಪುರದ ತೊರವಿಯಲ್ಲಿ ಗಚ್ಚಿನ ಮಠದ ಶಿವಬಸವ ಶ್ರೀ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತೀಶ್ ಸಿಎಂ ಆಗಿ ನಮ್ಮ ಮಠಕ್ಕೆ ಬರಬೇಕು. ಸತೀಶ್ ಸಿಎಂ ಆಗಿಯೇ ಮಠವನ್ನು ಉದ್ಘಾಟಿಸಬೇಕು. ಶಿವಬಸವ ಶ್ರೀ ಹೇಳಿಕೆಗೆ ಧ್ವನಿಗೂಡಿಸಿದ್ದಾರೆ ಸಿದ್ಧಲಿಂಗೇಶ್ವರ ಶ್ರೀಗಳು. ಜಾರಕಿಹೊಳಿ ಅವರು ಮುಂದೆ ಮುಖ್ಯಮಂತ್ರಿಗಳಾಗಿ ಈ ಮಠದ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇಲ್ಲಿ ನೆರವೇರಲಿ ಅಂತ ನಾನು ತುಂಬ ಹೃದಯದಿಂದ ಪ್ರಾಮಾಣಿಕವಾಗಿ ಆಶಿಸುತ್ತಾ ಸರ್ವರಿಗೂ ಶರಣು ಶರಣ. ಅವ್ರು ಸದಾ ನಮ್ಮ ಬೆನ್ನೆಲುಬಾಗಿರ್ಲಿ. ಮುಂದಿನ ಬರುವ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ಧಲಿಂಗೇಶ್ವರ ಮಠಕ್ಕೆ ನಮ್ಮ ಸೌಕಾರ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಅವ್ರ ಮುಖ್ಯಮಂತ್ರಿಗಳಾಗಿ ಬಂದ ತಕ್ಷಣನೇ ಈ ಮಠ ಅವ್ರ ಕಡೆಯಿಂದನೇ ಉದ್ಘಾಟನೆಯನ್ನು ಮಾಡಿಸ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವ್ರು ಸದಾ ನಮ್ಮ ಬೆನ್ನೆಲುಬಾಗಿರ್ಲಿ. ಮುಂದಿನ ಬರುವ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ಧಲಿಂಗೇಶ್ವರ ಮಠಕ್ಕೆ ನಮ್ಮ ಸೌಕಾರ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಅವ್ರ ಮುಖ್ಯಮಂತ್ರಿಗಳಾಗಿ ಬಂದ ತಕ್ಷಣನೇ ಈ ಮಠ ಅವ್ರ ಕಡೆಯಿಂದನೇ ಉದ್ಘಾಟನೆಯನ್ನು ಮಾಡಿ. ಜಾತಿ ಜನಗಣತಿಗೆ ವೀರಶೈವ ಲಿಂಗಾಯತ ಬರೆಸಬೇಕು. ಎಲ್ಲ ಪಂಗಡಗಳು ವೀರಶೈವ ಲಿಂಗಾಯತ ಬರೆಸಿ. ದಾವಣಗೆರೆಯಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳಪಂಗಡಗಳು ಮುಖ್ಯವಾಹಿನಿಗೆ ಬರಬೇಕು. ಬೃಹತ್ ಸಮಾವೇಶ ನಡೆಸಲು ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಮಾವೇಶ ನಡೆಸಲಾಗುವುದು.
ದಾವಣಗೆರೆಯಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿರೋದು ಇದು. ಒಳಪಂಗಡಗಳು ಮುಖ್ಯವಾಹಿನಿಗೆ ಬರಬೇಕು. ಅಖಿಲ ಭಾರತ ವೀರಶೈವ ಮಹಾಸಭೆಯು ಕೂಡ ಇದನ್ನು ಈಗಾಗಲೇ ಸ್ಪಷ್ಟಪಡಿಸಿದೆ ಮತ್ತು ಈಗಾಗಲೇ ಎಲ್ಲ ಭಾಗದಲ್ಲಿಯೂ ಕೂಡ ಈ ವೀರಶೈವ ಲಿಂಗಾಯತ ಅನ್ನುವುದನ್ನೇ ಬರೆಸಬೇಕು. ಯಾವುದೇ ಒಳಪಂಗಡಗಳು ಇದ್ದರೂ ಕೂಡ ಅವರೆಲ್ಲ ವೀರಶೈವ ಲಿಂಗಾಯತ ಮೂಲವಾಹಿನಿಗೆ ಬಂದರೆ ಬಹುಶಃ ಈ ಸಮುದಾಯದ ಜನಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪೀಠಗಳಷ್ಟೇ ಅಲ್ಲ, ಈ ನಾಡಿನ ಅನೇಕ ಮಠಾಧೀಶರು ಮತ್ತು ರಾಜಕೀಯ ನಾಯಕರು ಎಲ್ಲ ಪಕ್ಷದಲ್ಲಿರುವಂಥ ಮುಖಂಡರು ಸೇರಿ ಒಂದು ಐತಿಹಾಸಿಕವಾದಂಥ ಸಮ್ಮೇಳನವನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡುವಂಥ ಒಂದು ಉದ್ದೇಶವನ್ನು ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬಂದಂಥ ನಾಯಕರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅವರ ಅಭಿಪ್ರಾಯಕ್ಕೆ ನಾವು ಎಲ್ಲ ಪೀಠಗಳು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ವಿವಾದ, ಮಠಗಳು ರಾಜಕೀಯದಿಂದ ದೂರ ಇರಬೇಕು, ಮಠ ಬೇರೆ ಮಾಡುವ ಬಗ್ಗೆ ಕುಳಿತು ಚರ್ಚಿಸಬೇಕು. ದಾವಣಗೆರೆಯಲ್ಲಿ ವೀಣಾ ಕಾಶ್ಯಪ್ಪನವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾದಿ ಬೀದಿಯಲ್ಲಿ ಮಾತಾಡೋದು ಒಳ್ಳೆಯದಲ್ಲ, ನಾವು ಮಠದಲ್ಲಿ ಸಂಘಟನೆ ಕೆಲಸ ಮಾಡ್ತೇವೆ, ಉಳಿದ ವಿಚಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಪದಾಧಿಕಾರಿಗಳ ನಿರ್ಣಯದ ಬಗ್ಗೆಯೂ ಗೊತ್ತಿಲ್ಲ, ನಮಗೆ ಅಂತ್ಯಕಾಲ ಬಂದಿದೆ ಎಂಬುದು ಸುಳ್ಳು. ದಾವಣಗೆರೆಯಲ್ಲಿ ವೀಣಾ ಕಾಶ್ಯಪ್ಪನವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷೆ ವೀಣಾ ಕಾಶ್ಯಪ್ಪನವರು. ಮಠಕ್ಕೆ ಹೋಗ್ತೀವಿ, ನಾನು ಒಂದೇ ಮಾತನ್ನೇ ಹೇಳಿದೆ, ಈ ಥರ ಹೊರಗಡೆ ಬಂದು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ಎಲ್ಲರೂ ಕೂತ್ಕೊಂಡು ಸಮಾಲೋಚನೆ ಮಾಡಿ. ನಾನೇನು ಮಠಕ್ಕೆ ಹೋಗ್ತೀವಿ, ಮಠದ ಭಕ್ತರು ಅಲ್ಲಿ ನಾವು ಈ ಸಂಘಟನೆ ಮಾಡ್ತೀವಿ, ಅದು ಬಿಟ್ಟರೆ ನನಗಿನ್ನು ಉಳಿದ ವಿಷಯಗಳದ್ದು ಮಾಹಿತಿ ನನಗೆ ಅಷ್ಟಿಲ್ಲ. ಈಗ ಯಾವ ರೀತಿ ಅವರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನಿರ್ಣಯ ತೊಗೊಂಡಿದ್ದಾರೋ ಅದು ಅವರಿಗೆ ಬಿಟ್ಟಂಥ ವಿಚಾರ. ಇದರಲ್ಲಿ ನಾನು ಹೇಳುವಷ್ಟು, ನಾನು ಈಗಾಗಲೇ ಹೇಳಿದೆ, ನಾನು ಯಾರಿಗೂ ಹೇಳುವಷ್ಟು ದೊಡ್ಡವಳಲ್ಲ. ಎಲ್ಲರೂ ನನಗಿನ ವಯಸ್ಸಿನಲ್ಲಿ ಭಾಳ ದೊಡ್ಡವರಿದ್ದಾರೆ, ರಾಜಕೀಯವಾಗೂ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನಾನಿನ್ನೂ ಚಿಕ್ಕವಳು, ನನಗೇನು ಕೆಲಸ ಕೊಟ್ಟಿದ್ದಾರೆ, ಈಗ ನನಗೆ ಮಹಾಸಭಾದಲ್ಲಿ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇದರ ಜವಾಬ್ದಾರಿ ಸಾಕಷ್ಟು ಇರೋದ್ರಿಂದ ಇಡೀ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನು ಉಳಿಸುವಂಥ ಮಹತ್ವರವಾದಂಥ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ನಾವು ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಬಯಸ್ತೀವಿ. ನೋಡ್ರಿ, ಯಾರು ಅಂತ್ಯಕಾಲನೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಮೇಲೆ ಭಗವಂತ ಅಂತ ಒಬ್ಬನಿದ್ದಾನೆ, ಅವ್ನು ತೀರ್ಮಾನ ಮಾಡಿರ್ತಾನೆ ಯಾರಿಗೆ ಯಾವಾಗ ಅಂತ್ಯಕಾಲ ಅಂತ. ಅದು ಬಂದಾಗ ಅದು ಬರಲೇಬೇಕು. ಯಾರನ್ನು ಇವತ್ತು ನಾನು ನಿಮಗೆ ಅಂತ್ಯಕಾಲ ಬಂದಿದೆ, ಅವ್ರಿಗೆ ಅಂತ್ಯಕಾಲ ಬಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ, ಮುಖ್ಯಮಂತ್ರಿಯಾಗಿ ಮಠಕ್ಕೆ ಬರಬೇಕು ಸತೀಶ್ ಜಾರಕಿಹೊಳಿ. ವಿಜಯಪುರದ ತೊರವಿಯಲ್ಲಿ ಗಚ್ಚಿನ ಮಠದ ಶಿವಬಸವ ಶ್ರೀ ಹೇಳಿಕೆಯನ್ನು ಕೊಟ್ಟಿದ್ದಾರೆ.